ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಎಜುಕೇಷನ್ ಲೋನ್ಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ PG UG ಪ್ರೊಫೆಷನಲ್ ಕೋರ್ಸು ಅಥವಾ ಯಾವುದೇ ಹೈಯರ್ ಎಜುಕೇಷನ್ ಓದ್ತಿರುವಂಥ ವಿದ್ಯಾರ್ಥಿಗಳಾದರೆ ಈ ವಿಡಿಯೋ ನಿಮಗಾಗಿದೆ ಅಂತ ಹೇಳ್ಬೋದು. ಏಕೆಂದರೆ PM ವಿದ್ಯಾಲಕ್ಷ್ಮಿ ಪೋರ್ಟಲ್ನ ಮೂಲಕ ಯಾವುದೇ ಸದಸ್ಯ ಬ್ಯಾಂಕ್ನಿಂದ ಎಜುಕೇಷನ್ ಲೋನ್ಗೆ ಆನ್ಲೈನಲ್ಲೇ ಅರ್ಜಿನ ಸಲ್ಲಿಸ್ಬೋದಾಗುತ್ತೆ. ನೀವು ಬ್ಯಾಂಕ್ಗೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆನ್ಲೈನಲ್ಲೇ ನೀವು ಅಪ್ಲೈನ ಮಾಡ್ಕೋಬೋದಾಗುತ್ತೆ. ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಮೇಯ್ನಾಗಿ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ, ಲಾಗಿನು, ಆಮೇಲೆ ಫಾರ್ಮ್ ಫಿಲ್ಲಿಂಗು, ಆಮೇಲೆ ಡಾಕ್ಯುಮೆಂಟ್ ಏನೆಲ್ಲ ಬೇಕಾಗುತ್ತೆ ಆ ಡಾಕ್ಯುಮೆಂಟ್ನ ಯಾವ ರೀತಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಅದಾದಮೇಲೆ ಮೇಯ್ನಾಗಿ ನಿಮ್ಮ ಲೋನ್ ಅಮೌಂಟ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು, ಅದಾದಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಾಗುತ್ತೆ. ಇಷ್ಟು ಆದಮೇಲೆ ಯಾವ ರೀತಿ ಲೋನ್ ಸ್ಟೇಟಸ್ನ ಚೆಕ್ ಮಾಡೋದು ಹೇಗೆ, ಪ್ರತಿಯೊಂದು ಕೂಡ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಅಪ್ಲಿಕೇಶನ್ ಪ್ರೋಸೆಸ್ನ ಸರಳವಾಗಿ ಸುಲಭವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ವಿತೌಟ್ ಮಿಸ್ಟೇಕು ಅಪ್ಲೈನ ಮಾಡ್ಕೋಬೋದಾಗುತ್ತೆ. ನಿಮ್ಮ ಅಪ್ಲಿಕೇಶನಲ್ಲಿ ಒಂದು ಚಿಕ್ಕ ತಪ್ಪಾಯಿತು ಅಂದರೂ ಕೂಡ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಫುಲ್ಲಾಗಿ ವಿಡಿಯೋ ನೋಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಬನ್ನಿ ಇವಾಗ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದು ನೋಡೋಣ. ಇವಾಗ ನಿಮ್ಮ ಫೋನಲ್ಲಿ ಆಗಿರ್ಬೋದು, ನಿಮ್ಮ ಸಿಸ್ಟಮಲ್ಲಿ ಆಗಿರ್ಬೋದು, ಗೂಗಲ್ ಓಪನ್ ಮಾಡಿ ಸರ್ಚಲ್ಲಿ ನೀವು PM ವಿದ್ಯಾಲಕ್ಷ್ಮಿ ಅಂತ ಹಾಕಿ ಸರ್ಚ್ ಕೊಟ್ಟರೆ ಇದರ ಲಿಂಕ್ ಓಪನ್ ಆಗುತ್ತೆ, ವೆಬ್ಸೈಟ್ ಲಿಂಕು. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಮ್ಗೆ ಇಲ್ಲಿ ನೋಡ್ತಾ ಇದ್ದಲ್ಲ, ವೆಲ್ಕಮ್ ಟು ವಿದ್ಯಾಲಕ್ಷ್ಮಿ PM ವಿದ್ಯಾಲಕ್ಷ್ಮಿ ಪೋರ್ಟಲ್ ಫಾರ್ ಅಪ್ಲೈಯಿಂಗ್ ಎಜುಕೇಷನ್ ಲೋನ್ ಅಂತ ತೋರಿಸ್ತಾ ಇದೆ. ಕೆಳಗಡೆ ಬನ್ನಿ. ಕೆಳಗಡೆ ಬಂದು ಇಲ್ಲಿ ನೋಡ್ಬೋದು ಇಲ್ಲಿ 3 ಸಿಂಪಲ್ ಸ್ಟೆಪ್ ಟು ಅಪ್ಲೈಯಿಂಗ್ ಫಾರ್ ಆನ್ ಎಜುಕೇಷನ್ ಲೋನ್ ಅಂತ 3 ಸಿಂಪಲ್ ಸ್ಟೆಪ್ಸು. ಫಸ್ಟ್ ಸ್ಟೆಪ್ ಬಂದು ಇಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಫಿಲ್ಅಪ್ ಸಿಂಗಲ್ ಫಾರ್ಮ್ ಅಂತ ಇದೆ. ಅದಾದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಟು ಬ್ಯಾಂಕ್ ಅಂತ ಇದೆ. ಈ 3 ಸ್ಟೆಪ್ನ ಫಿಲ್ ಮಾಡಬೇಕಾಗುತ್ತೆ ಎಜುಕೇಷನ್ ಲೋನಲ್ಲಿ. ಫಸ್ಟಾಗಿ ಇವಾಗ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗೋಣ. ಇವಾಗ ಸ್ಟೂಡೆಂಟ್ ಲಾಗಿನ್ ಅಂತ ಮೇಲೆ ಬಂದು ಸ್ಟೂಡೆಂಟ್ ಲಾಗಿನ್ ಅಂತಿದೆಯಲ್ಲ, ಇದು ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಫಸ್ಟಾಗಿ ಅಕೌಂಟ್ ಲಾಗಿನ್ ಆಗೋದಕ್ಕೆ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಂದ್ರೆ ಅಕೌಂಟ್ ಕ್ರಿಯೇಟ್ನ ಮಾಡ್ಕೋಬೇಕು. ಕ್ರಿಯೇಟ್ ಅನ್ ಅಕೌಂಟ್ ಅಂದರೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕ್ಲಿಕ್ ಆಗಿದ ತಕ್ಷಣ ರಿಜಿಸ್ಟ್ರೇಷನ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗಿದೆ. ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಬೇಕು ಅನ್ನೋದನ್ನ ಇಲ್ಲಿ ನೋಡ್ತಾ ಇದ್ದಾರೆ, ಲೆಫ್ಟ್ ಸೈಡಲ್ಲಿ ತೋರಿಸಲಾಗಿದೆ. ಅದು ನೋಡಿಕೊಂಡು ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ನಾನು ಇಲ್ಲಿ ತೋರಿಸೋ ರೀತಿಯಲ್ಲಿ ಕೂಡ ನೀವು ಮಾಡ್ಬೋದಾಗುತ್ತೆ. ಫಸ್ಟಾಗಿ ಸ್ಟೂಡೆಂಟ್ನ ನೇಮ್ನ ಇಲ್ಲಿ ಹಾಕೋಬೇಕಾಗುತ್ತೆ. ಫಸ್ಟ್ ಒಂದು ಬಾಕ್ಸ್ ನೋಡ್ತಾ ಇದ್ದಲ್ಲ, ಇಲ್ಲಿ ಸ್ಟೂಡೆಂಟ್ ನೇಮ್ನ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಮೊಬೈಲ್ ನಂಬರ್ ಕೂಡ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ ಆ್ಯಕ್ಟಿವ್ ಆಗಿರೋದು, ನೋಟಿಫಿಕೇಶನ್ ಬರೋ ಅಂಥದ್ದು, ಡಿಜಿಟಲ್ ನೀವು ಫೋನ್ಪೇ ಗೂಗಲ್ ಪೇ ಮಾಡೋ ಅಂಥ ನಂಬರ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಹಾಕೊಂಡಾದ್ಮೇಲೆ ಇಲ್ಲಿ ನಿಮ್ಮ ಇಮೇಲ್ ID ನ ಎಂಟರ್ನ ಮಾಡ್ಕೊಳ್ಳಿ. ಅದಾದಮೇಲೆ ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ನ ಯಾವ ರೀತಿ ಕ್ರಿಯೇಟ್ನ ಮಾಡ್ಕೋಬೇಕು ಅಂದರೆ ಕ್ಯಾಪಿಟಲ್ ಲೆಟರ್ಸು, ಸ್ಮಾಲ್ ಲೆಟರ್ಸು, ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಷ್ಟು ಮಿಕ್ಸ್ ಮಾಡಿ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಪಾಸ್ವರ್ಡ್ನ ಕ್ರಿಯೇಟ್ ಆಗಿದೆ ಅಂತ ಕನ್ಫರ್ಮ್ ಪಾಸ್ವರ್ಡಲ್ಲೂ ಸೇಮ್ ಅದೇ ರೀತಿ ಪಾಸ್ವರ್ಡ್ನ ಎಂಟರ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ನ ನೋಡ್ತಾ ಇದ್ದಲ್ಲ, ಕ್ಯಾಪ್ಚರ್ ಕೋಡ್ನ ಅದೇ ರೀತಿ ಇಲ್ಲೇ ಟೈಪ್ನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಅಂತ ಚೆಕ್ ಬಾಕ್ಸ್ ಇದೆಯಲ್ಲ, ಅದ್ರ ಮೇಲೆ ಕನ್ಸೆಂಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕೊಟ್ಟಾದಮೇಲೆ ಸಬ್ಮಿಟ್ ಅಂತ ಇದೆಯಲ್ಲ ಕೆಳಗಡೆ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ID ಕರೆಕ್ಟ್ ಆಗಿದೆ ಅಂತ, ಏಕೆಂದರೆ OTP ಹೋಗುತ್ತೆ. ಇವಾಗ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ, ನೆಕ್ಸ್ಟ್ ಬಂದರೆ ಇಲ್ಲಿ OTP ಹೋಗಿದೆ ಸಕ್ಸಸ್ಫುಲ್ ಆಗಿ. ನೀವೇನು ಮೊಬೈಲ್ ನಂಬರು ಹಾಕಿದ್ದೀರಾ, ಇಮೇಲ್ ID ಹಾಕಿದ್ದಲ್ಲ, ಅದಕ್ಕೊಂದು OTP ಹೋಗಿದೆ. ಕ್ಲೋಸ್ ಅಂತ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದಲ್ಲ, ಬಂದಂಥ OTPನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಒನ್ ಟೈಮ್ ಪಾಸ್ವರ್ಡ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಫಸ್ಟು ಅಲ್ಲಿ ಇರೋಂಥದ್ದು ಮೊಬೈಲ್ ನಂಬರ್ OTP ಹಾಕೋಂಥದ್ದು, ಸೆಕೆಂಡ್ ಒಂದು ನಿಮ್ಮ ಇಮೇಲ್ IDಗೆ ಬಂದಂಥ OTPನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಅದಕ್ಕೆ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡ್ರೆ OTP ಬಂದಿರುತ್ತೆ. ಆ ಬಂದಂಥ OTPನ ಇಲ್ಲಿ ಹಾಕ್ಕೋಬೇಕು. ಹಾಕೊಂಡಾದ್ಮೇಲೆ ಸಬ್ಮಿಟ್ ಅಂತ ನೋಡ್ತಾ ಇಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಇಲ್ಲಿ ಸಕ್ಸಸ್ಫುಲ್ ಆಗಿ ನಿಮಗೆ ರಿಜಿಸ್ಟರ್ ಆಗಿದೆ. ನೋಡ್ಬೋದು ನಿಮ್ಮ ಇಮೇಲ್ ID ಎಲ್ಲ ಸಕ್ಸಸ್ಫುಲ್ ಆಗಿ ಲಾಗಿನ್ ಆಗಿದೆ. ಇವಾಗ ಕ್ಲೋಸ್ ಅಂತ ಕೊಡಿ. ನೆಕ್ಸ್ಟ್ ಬಂದರೆ ಇವಾಗ ನೋಡ್ಬೋದು ಸಕ್ಸಸ್ಫುಲ್ ಆಗಿ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಅಕೌಂಟ್ ಕ್ರಿಯೇಟ್ ಆಗಿದೆ. ಇವಾಗ ಲಾಗಿನ್ ಅಂತ ತೋರಿಸ್ತಾ ಇದೆ, ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ. ಅದ ಮೇಲೆ ಕ್ಲಿಕ್ನ ಮಾಡಿ ಇವಾಗ ವಾಪಸ್ಸು ಲಾಗಿನ್ ಪೇಜಿಗೆ ಬಂದಿದೆ. ಇಲ್ಲಿ ಸ್ಟೂಡೆಂಟ್ ಲಾಗಿನಲ್ಲಿ ನಿಮ್ಮ ಯೂಸರ್ ID ಹಾಕೋಬೇಕಾಗುತ್ತೆ. ಯೂಸರ್ ID ಬಂದು ನಿಮ್ಮ ಇಮೇಲ್ ID ಆಗಿರುತ್ತೆ. ಇಮೇಲ್ IDನ ಹಾಕ್ಕೋಬೇಕಾಗುತ್ತೆ. ಇಮೇಲ್ ID ಮತ್ತು ಪಾಸ್ವರ್ಡ್ ನೀವೇನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ಲ ಅದು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದು ನೀವು ಚೆಕ್ ಮಾಡೋದಕ್ಕೆ ಅದೇ ಪಾಸ್ವರ್ಡ್ ಆಗಿರುತ್ತೆ. ಇಮೇಲ್ IDನ ಹಾಕ್ಕೋಬೇಕಾಗುತ್ತೆ. ಇಮೇಲ್ IDನ ಹಾಕ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಇಲ್ಲಿ ಕೆಳಗಡೆ ಪಾಸ್ವರ್ಡ್ನ ಹಾಕ್ಕೋಬೇಕಾಗುತ್ತೆ. ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಅಂತ ಪಾಸ್ವರ್ಡ್ನ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಏನು ನೋಡ್ತಲ್ಲ, ಆ ಚೆಕ್ ಬಾಕ್ಸಲ್ಲಿ ಇದನ್ನು ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೊಂಡಾದ್ಮೇಲೆ ಟರ್ಮ್ ಆ್ಯಂಡ್ ಕಂಡೀಷನ್ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ, ಟರ್ಮ್ ಆ್ಯಂಡ್ ಕಂಡೀಷನ್ ಚೆಕ್ ಬಾಕ್ಸ್ ಕ್ಲಿಕ್ನ ಮಾಡಿ ಸಬ್ಮಿಟ್ ಅಂತಿದ್ದಿಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ನೆಕ್ಸ್ಟ್ OTP ವೆರಿಫಿಕೇಷನ್ ಪೇಜ್ ಅಂತ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗಾಗಿರ್ಬೋದು, ಇಲ್ಲ ನಿಮ್ಮ ಇಮೇಲ್ IDಗಾಗಲಿ ಒಂದು OTP ಬಂದಿರುತ್ತೆ. ಎರಡಕ್ಕೂ ಬಂದಿರುತ್ತೆ. ಬಂದಂಥ OTPನ ಒಂದು OTP ಇಲ್ಲಿ ಎಂಟರ್ನ ಮಾಡಿಕೊಂಡು ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ
ನಿಮ್ಮ ಪೇಜ್ಗೆ ಲಾಗಿನ್ ಆಗುತ್ತೆ, ಅಂದರೆ ಅಕೌಂಟು ಲಾಗಿನ್ ಆಗುತ್ತೆ. ನೋಡ್ಬೋದು ಇವಾಗ ಲಾಗಿನ್ ಆಗಿದೆ. ಇವಾಗ ಇಲ್ಲಿ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ನೋಡ್ತಾ ಇಲ್ಲ, ಪೋರ್ಟಲ್ ಓಪನ್ ಆಗಿದೆ, ಇವಾಗ ಲಾಗಿನ್ ಆಗಿದೆ. ಇಲ್ಲಿ ವಿದ್ಯಾಲಕ್ಷ್ಮಿ ಆನ್ಲೈನ್ ಸ್ಕೀಮ್ ಅಂತ ಎಲ್ಲ ಇರುತ್ತೆ, ನೀವೆಲ್ಲ ಚೆಕ್ ಮಾಡ್ಕೋಬೋದು. ಇಲ್ಲಿ ಫಸ್ಟ್ ಆಗಿ ನೀವು ಲೋನ್ ಅಪ್ಲಿಕೇಶನ್ ಆಗ್ತದ್ರಿಂದ ಇಲ್ಲಿ ಅಪ್ಲೈ ಫಾರ್ ಎಜುಕೇಷನ್ ಲೋನ್ ಅಂತ ನೋಡ್ತಾ ಇರ್ಬೋದು ನಿಮ್ಮ ಲೆಫ್ಟ್ ಸೈಡಲ್ಲಿ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಅಪ್ಲೈ ಫಾರ್ ಎಜುಕೇಷನ್ ಲೋನ್ ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇಲ್ಲ, ಫಸ್ಟ್ ಸ್ಟೆಪ್ ಬಂದು ನಿಮ್ಮ ಆಧಾರ್ ಕಾರ್ಡಿಂದ ಲಾಗಿನ್ ಆಗಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗುತ್ತೆ, ಅಥೆಂಟಿಕೇಷನ್ನ ಕೊಡಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ ಮಾಡಿಕೊಂಡು ಆಧಾರ್ ಕಾರ್ಡ್ಗೆ ಮೇಯ್ನಾಗಿ ಮೊಬೈಲ್ ನಂಬರ್ ಲಿಂಕ್ ಇರಬೇಕು. ಗೆಟ್ OTP ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಒಂದು OTP ಹೋಗುತ್ತೆ, ಆಧಾರ್ ಕಾರ್ಡ್ಗೆ ಏನು ಲಿಂಕ್ ಆಗಿರುತ್ತಲ್ಲ ಮೊಬೈಲ್ ನಂಬರು, ಅದಕ್ಕೆ ಒಂದು OTP ಹೋಗುತ್ತೆ. ಬಂದಂಥ OTPನ ಹಾಕೋಬೇಕು. ನೋಡ್ಬೋದು ಸಕ್ಸಸ್ಫುಲ್ಲಾಗಿ OTP ಹೋಗಿದೆ. ಇವಾಗ ಬಂದಂಥ OTPನ ಇಲ್ಲಿ ನೋಡ್ತಾ ಇಲ್ಲ, ಆಧಾರ್ OTP ಅಂತ ಇಲ್ಲಿ ಚೆಕ್ ಬಾಕ್ಸ್ ಓಪನ್ ಆಗಿದೆ. ಇಲ್ಲಿ ಬಂದಂಥ OTPನ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ವ್ಯಾಲಿಡೇಟ್ OTP ಅಂತ ಆಪ್ಷನ್ ನೋಡೋದಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ, ಅಪ್ಲಿಕೇಶನ್ ಪೇಜ್ ಸ್ಟಾರ್ಟ್ ಆಗುತ್ತೆ. ಇವಾಗ ಇಲ್ಲಿಂದ ಸ್ಟೂಡೆಂಟ್ದು ಮತ್ತು ಗಾರ್ಡಿಯನ್ ಡೀಟೇಲ್ನ ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ. ಫಸ್ಟಾಗಿ ನೋಡ್ತಾ ಇದ್ದಲ್ಲ ಮಿಸ್ಟರ ಮಿಸ್ಸಸ್ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕು. ಎರಡಕ್ಕೂ ಮಾಡ್ಕೋಬೇಕಾಗತ್ತೆ. ಫಸ್ಟಾಗಿ ಸ್ಟೂಡೆಂಟ್ದು, ಅದಾದಮೇಲೆ ಈ ಕಡೆ ಲಾಸ್ಟಲ್ಲಿ ಪೇರೆಂಟ್ಸ್ ಡೀಟೇಲು ಕೊಡಬೇಕಾಗತ್ತೆ. ಪೇರೆಂಟ್ಸ್ದು ಕೊಡ್ಬೋದು, ಇಲ್ಲಾಂದರೆ ಯಾರು ನಿಮಗೆ ಶ್ಯೂರಿಟಿ ಕೊಡ್ತಾರಲ್ಲ ಅವ್ರದ್ದು ಡೀಟೇಲ್ನ ಫಿಲ್ ಮಾಡಬೇಕಾಗತ್ತೆ. ಸ್ಪೋಸ್ ಇದೆ ಸ್ಪೋಸ್ ನೇಮು, ಇಲ್ಲಾಂದರೆ ಪೇರೆಂಟ್ಸ್ ಅದೇ ಪೇರೆಂಟ್ಸ್, ಫಾದರ ಮದರ ಯಾರ್ದು ಬೇಕಾದ್ರೆ ನೀವು ಚೂಸ್ ಮಾಡ್ಕೊಂಡು ಹಾಕೋಬೋದಾಗುತ್ತೆ. ಇಲ್ಲಿ ಮೇಯ್ನಾಗಿ ನೋಡ್ಬೋದು ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು ಡೀಟೇಲ್ಸ್ ಎಲ್ಲ ಪೀಚಾಗಿ ಆಧಾರ್ ಕಾರ್ಡಿಂದ ವೆರಿಫೈ ಆಗಿ ಇಲ್ಲಿ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ಅದು ಪ್ರಕಾರ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿದೆ ಚೆಕ್ ಮಾಡಿಕೊಂಡು ಅದಾದಮೇಲೆ ಈ ಕಡೆ ಪೇರೆಂಟ್ಸ್ ನೀವು ಯಾವ ಶ್ಯೂರಿಟಿ ಕೊಡ್ತೀವಿ ಅವ್ರ ಡೀಟೇಲ್ ಕೂಡ ಇಲ್ಲಿ ಹಾಕೋಬೋದು. ಅದು ಎಡಿಟಿಂಗ್ ಕೂಡ ಮಾಡ್ಕೋಬೋದಾಗುತ್ತೆ. ಅವ್ರ ಹೆಸರು ಹಾಕ್ಕೊಳ್ಳಿ. ಆಮೇಲೆ ಡೇಟ್ ಆಫ್ ಬರ್ತ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಯಾವ ಕ್ಯಾಟಗರಿ ಜಾಯ್ನ್ ಆಗ್ತಿದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕು. ಸ್ಟೂಡೆಂಟ್ದು ಹಾಕೋಬೇಕು. ಹಾಗೆ ಈ ಕಡೆ ಪೇರೆಂಟ್ಸ್ದು ಕೂಡ ಗಾರ್ಡಿಯನ್ ಏನು ಕೊಡ್ತಿದ್ದಾರಲ್ಲ ಶ್ಯೂರಿಟಿ ಅವ್ರದ್ದು ಕೂಡ ಇಲ್ಲ ಎಂಟರ್ನ ಹೋಗಬೇಕಾಗುತ್ತೆ. ಆಮೇಲೆ ಫೀಮೇಲಾ ಮೇಲಾ ಹಾಕ್ಕೊಳ್ಳಿ. ಆಮೇಲೆ ನಿಮ್ಮ ರಿಲಿಜನ್ ಹಿಂದೂ ಮುಸ್ಲಿಮ್ ಕ್ರೈಸ್ಟ್ ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಹಾಗೆ ಮ್ಯಾರಿಡಾ ಸ್ಟೇಟಸ್ ಕೇಳುತ್ತೆ, ಮ್ಯಾರೇಜ್ ಸ್ಟೇಟಸ್ ಕೇಳುತ್ತೆ. ಇಲ್ಲಿ ಸಿಂಗಲ್ ಮ್ಯಾರಿಡ್ ಅಂತ ಕೇಳುತ್ತೆ, ಹಾಕ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಆಕ್ಯುಪೇಷನ್ ಕೇಳುತ್ತೆ. ಸ್ಟೂಡೆಂಟ್ ಅದೇ ಸ್ಟೂಡೆಂಟ್ ಅಂತಲೇ ಕೊಡಿ, ಇಲ್ಲ ಆಕ್ಯುಪೇಷನ್ ಇದೆ ಕೊಡಿ, ಏನಾದರೂ ಕೆಲಸ ಮಾಡ್ತಿದ್ದೆ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಈ ಕಡೆ ಪೇರೆಂಟ್ಸ್ದು ಹಾಗೆ ಇಲ್ಲಿ ಮ್ಯಾರಿಡಾ ಅನ್ಮ್ಯಾರಿಡ್ ಅಂತ ಕೇಳುತ್ತೆ. ಹಾಗೆ ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಕೇಳುತ್ತೆ. ಎಲ್ಲ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಲ್ಲಿ ನೋಡ್ತಾ ಇರ್ಬೋದು ಹಾಕ್ಕೋಬೇಕಾಗತ್ತೆ. ಇಲ್ಲಿ ಪೇರೆಂಟು ಲೇಟ್ ಆಗಿದೆ ಅವ್ರದ್ದು ತೆಗೆದು ಬೇರೆಯವ್ರದ್ದು ಯಾವುದಾದ್ರು ಹಾಕಬೇಕಾಗುತ್ತೆ. ಮದರ್ ಇದೆ ಮದರ್ದು, ಫಾದರ್ ಇದೆ ಫಾದರ್ದು ಹಾಕಬೇಕಾಗುತ್ತೆ. ನೋಡೋದಲ್ಲ ಇಷ್ಟು ಡೀಟೇಲ್ನ ಕೊಡಬೇಕಾಗತ್ತೆ. ಸ್ಪೋಸ್ದು ಡೀಟೇಲ್ ಕೊಟ್ಟು ಕೆಳಗಡೆ ಬಂದರೆ ಆಧಾರ್ ಕಾರ್ಡಲ್ಲಿರೋಂಥ ಅಡ್ರೆಸ್ಸು ಇಲ್ಲಿ ಕೆಳಗಡೆ ಪೀಚಾಗಿ ಬಂದಿದೆ ನೋಡ್ಬೋದು. ಸೇಮ್ ಆಗಿದೆ ಬಿಟ್ಬಿಡಿ, ಇಲ್ಲಾಂದರೆ ಎಡಿಟಿಂಗ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಬಂದರೆ ನೋಡ್ಬೋದು ಕಮ್ಯುನಿಕೇಷನ್ ಅಡ್ರೆಸ್ಸು ಕೂಡ ಇಲ್ಲಿ ಪೀಚಾಗಿ ಬಂದಿದೆ. ಆಧಾರ್ ಕಾರ್ಡಲ್ಲಿ ಏನಿರುತ್ತಲ್ಲ ಡೀಟೇಲ್ಸ್ ಎಲ್ಲ ಪೀಚಾಗಿ ಇಲ್ಲಿರುತ್ತೆ. ಅದೇ ಇದ್ದರೆ ಓಕೆ, ಇಲ್ಲಾಂದರೆ ನೀವೇನೋ ಚೇಂಜ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ ಎಡಿಟಿಂಗ್ ಕೂಡ ಮಾಡ್ಕೋಬೋದಾಗತ್ತೆ. ಕಮ್ಯುನಿಕೇಷನ್ ಅಡ್ರೆಸ್ಸು ನಿಮ್ಮ ಪೇರೆಂಟ್ಸ್ದು ಚೇಂಜ್ ಮಾಡ್ಕೋಬೋದು, ನಿಮ್ಮದು ಕೂಡ ಚೇಂಜ್ ಮಾಡ್ಕೋಬೋದಾಗುತ್ತೆ. ಇಷ್ಟ ಆದಮೇಲೆ ಇಲ್ಲಿ ನಿಮ್ಮ ಇಮೇಲ್ ID ಮೊಬೈಲ್ ನಂಬರ್ ಎಲ್ಲ ಪೀಚಾಗಿ ಬಂದಿದೆ. ಹಾಗೆ ನಿಮ್ಮ ಪೇರೆಂಟ್ಸ್ದು ಹಾಕೋಬೇಕಾಗುತ್ತೆ. ಇಮೇಲ್ ID ಮೊಬೈಲ್ ನಂಬರು ಎಲ್ಲ ಹಾಕೋಬೇಕಾಗುತ್ತೆ. ಪೇರೆಂಟ್ಸ್ದು ಅಲ್ಲಿ ಕಾಲಮಲ್ಲಿ ಹಾಕೋಬೇಕಾಗುತ್ತೆ. ಇಷ್ಟು ಆದಮೇಲೆ ಇಲ್ಲಿ ಕೆಳಗಡೆ ಬಂದರೆ ನಿಮ್ಮ ಎಜುಕೇಷನ್ ಡೀಟೇಲ್ನ ಕೊಡಬೇಕಾಗುತ್ತೆ. ಸ್ಟೂಡೆಂಟ್ದು 10th ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ ಏನಿರುತ್ತಲ್ಲ ನೋಡ್ಕೊಂಡು ಹಾಕಬೇಕು. ಪೇರೆಂಟ್ಸ್ದು ನಾಟ್ ರಿಕ್ವೈರ್ಡ್ ಅಂತ ತೋರಿಸಲಾಗಿದೆ, ನೋಡ್ಬೋದು ನಾಟ್ ರಿಕ್ವೈರ್ಡ್ ಪೇರೆಂಟ್ಸ್ದು. ಇಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಸ್ಕೂಲ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಇಲ್ಲಿ ಕ್ಲಿಕ್ ಅಂತ ಇದಿಲ್ಲ, ಇಲ್ಲಿ ಟೈಪ್ನ ಮಾಡೋಕ್ಕಾಗಲ್ಲ, ಅಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಕಾಲಮ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ಸ್ಕೂಲು ಅಂತ ಎಲ್ಲ ಸೆಲೆಕ್ಟ್ನ ಮಾಡ್ಕೋಬೇಕು. ಯಾವ ಸ್ಟೇಟ್ ಬರುತ್ತೆ, ಫಸ್ಟಾಗಿ ಸ್ಟೇಟ್ ಬಂದು ಯಾವ ಪಿನ್ ಕೋಡ್ನ ಹಾಕೋಬೇಕಾಗುತ್ತೆ. ಅದಾದಮೇಲೆ ಯಾವ ಸ್ಕೂಲ್ನ ಆ ಡಿಸ್ಟಿಕಲ್ಲಿ ಪಿನ್ ಕೋಡಲ್ಲಿ ಹಾಕ್ಕೊಂಡ್ರೆ ಯಾವ ಡಿಸ್ಟಿಕ್ ಬರುತ್ತೆ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಯಾವ ಡಿಸ್ಟಿಕ್ ಅಂತ ಹಾಕ್ಕೊತಾಯಿನಿ, ಹಾಗೆ ಪಿನ್ ಕೋಡ್ನ ಹಾಕ್ಕೊತಾಯಿನಿ. ಅದಾದಮೇಲೆ ಸ್ಕೂಲ್ ನೇಮ್ನ ಟೈಪ್ನ ಮಾಡಿಕೊಂಡು ಸರ್ಚ್ ಕೊಟ್ಟರೆ ಅದು ಆ ಲಿಸ್ಟಲ್ಲಿರೋಂಥ ಆ ಏರಿಯಾದಲ್ಲಿರೋಂಥ ಆ ಡಿಸ್ಟಿಕಲ್ಲಿರೋಂಥ ಎಲ್ಲ ಸ್ಕೂಲು ಪೀಚಾಗಿ ಬರುತ್ತೆ. ನೋಡ್ಬೋದು ಎಲ್ಲ ಡೀಟೇಲ್ನ ಹಾಕ್ಕೊಂಡು ಇಲ್ಲಿ ಸರ್ಚ್ ಅಂತಿದ್ದಿಲ್ಲ, ಸರ್ಚ್ ಮೇಲೆ ಕ್ಲಿಕ್ನ ಮಾಡ್ಕೊತಾಯಿನಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದ ಕೆಳಗಡೆ ಎಲ್ಲ ಡೀಟೇಲ್ ಇಲ್ಲಿ ಪೀಚಾಗಿ ಬಂದಿದೆ. ಎಷ್ಟಿದೆಯೋ ಅಷ್ಟು ಕೂಡ ಓಪನ್ ಆಗುತ್ತೆ. ಇಲ್ಲ ಒಂದೇ ಇದೆ, ಸಿಂಗಲ್ ಸ್ಕೂಲ್ ಇದೆ, ಸಿಂಗಲ್ ತೋರಿಸುತ್ತೆ. ಅಲ್ಲಿ ಅಡ್ರೆಸ್ ಎಲ್ಲ ವೆರಿಫೈ ಮಾಡ್ಕೊಳ್ಳಿ. ಸ್ಕೂಲ್ ಅಡ್ರೆಸ್ಸು ನೇಮು ಡೀಟೇಲ್ಸ್ ಎಲ್ಲ ಇರುತ್ತೆ. ಇದೆಲ್ಲ ಕರೆಕ್ಟಾಗಿದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ. ಸೇಮ್ ಒಂದೇ ಬಂದಿದೆ ಅಂದ್ಬಿಟ್ಟು ನೀವು ಅಲ್ಲಿ ಕ್ಲಿಕ್ನ ಮಾಡ್ಕೊಬಿಟ್ಟು ಸೆಲೆಕ್ಟ್ನ ಮಾಡ್ಕೋಬಾರ್ದು. ಕರೆಕ್ಟಾಗಿ ನಿಮ್ಮ ಸ್ಕೂಲ್ ಡೀಟೇಲ್ಸ್ ಅಡ್ರೆಸ್ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಂಡು ಅದಾದಮೇಲೆ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಮ್ಮದು ಒಂದೇ ಸ್ಕೂಲ್ ಬಂದಿರೋದ್ರಿಂದ ಇಲ್ಲಿ ಕರೆಕ್ಟಾಗಿದೆಯಲ್ಲ ನೋಡ್ಕೊತಾಯಿನಿ. ಕರೆಕ್ಟಾಗಿ ಇಲ್ಲದೆ ಇರೋದ್ರಿಂದ ಮತ್ತೆ ಬೇರೆ ಚೇಂಜ್ ಮಾಡಿ ಇಲ್ಲಿ ಹಾಕ್ಕೊತಾಯಿನಿ. ನೋಡ್ಬೋದು ಮತ್ತೆ
ಚೇಂಜ್ ಮಾಡ್ಕೊಂಡು ಹಾಕೊಂಡಿರೋದ್ರಿಂದ ಇಷ್ಟು ಲಿಸ್ಟ್ ಓಪನ್ ಆಗಿದೆ. ಇಷ್ಟು ಲಿಸ್ಟಲ್ಲಿ ನಿಮ್ಮ ಅಡ್ರೆಸ್, ಸ್ಕೂಲ್ ಅಡ್ರೆಸ್ ಎಲ್ಲ ಚೆಕ್ ಮಾಡಿಕೊಂಡು ಎಲ್ಲ ಓಕೆ ಅಂತ ಅಂದಾಗ ಈಗ ಲಾಸ್ಟಲ್ಲಿ ಬಂದರೆ ಆ ಸ್ಕೂಲ್ನ ಇಲ್ಲಿ ಸೆಲೆಕ್ಟ್ ಅಂತ ನೋಡ್ತಾ ಇದ್ದಾರೆ. ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಅಲ್ಲಿ ಸೆಲೆಕ್ಟ್ ಆಗಿ ಬರುತ್ತೆ. ಇವಾಗ ಇಲ್ಲಿ ಟೈಪ್ ಮಾಡೋ ಅವಶ್ಯಕತೆ ಎಲ್ಲ ನೋಡೋದಲ್ಲ, ಈಸಿಯಾಗಿ ಮಾಡ್ಬೋದು. ಸೆಲೆಕ್ಟ್ನ ಮಾಡ್ಕೊಳೋದು ಅದು ಹೇಗೆ ಅನ್ನೋದು ನೋಡೋದೆ. ಫಸ್ಟಾಗಿ ಪರ್ಸೆಂಟೇಜ್ ಎಷ್ಟು ಬಂದಿದೆ ಅನ್ನೋದನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ಕೂಲ್ನ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 12th ಡೀಟೇಲ್ನ ಹಾಕೋಬೇಕಾಗತ್ತೆ. ನೀವೇನು ಓದ್ತಾ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಡಿಪ್ಲೊಮಾ ಓದಿದ್ದೀರಾ, PUC ಓದಿದ್ದೀರಾ ಅಂತ ಕೇಳ್ತಾ ಇದೆ. ನೀವು ಎಜುಕೇಷನ್ ಲೋನ್ ಏನು ತೊಗೊತಾ ಇದೆ, ಎಜುಕೇಷನ್ ಲೋನ್ ಯಾವುದಕ್ಕೆ ಅಂತ ಫಸ್ಟ್ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಎಜುಕೇಷನ್ ಲೋನ್ ನಾನು PGಗ, ಡಿಪ್ಲೊಮಾಗ, ಇಲ್ಲ ವೊಕೇಶನಲ್ ಕೋರ್ಸ್ಗೆ, ಯಾವ ಕೋರ್ಸ್ಗಳಿಗೆ ಅಂತ ಕೇಳುತ್ತೆ. ನಾನು UG ಅಂತ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ 12th ಎಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನೋದನ್ನ ಇಲ್ಲಿ ಹಾಕ್ಕೊತಾನೆ. 12th ಸ್ಟ್ಯಾಂಡರ್ಡ್ PUದು ಎಷ್ಟು ಪರ್ಸೆಂಟೇಜ್ ಅಂತ ಹಾಕ್ಕೊತಾನೆ. ಹಾಗೆ ಇಲ್ಲಿ ಸ್ಕೂಲು ಕೂಡ ಸೇಮ್ ಅದೇ ರೀತಿ 10th ಯಾವ ರೀತಿ ನೀವು ಚೂಸ್ ಮಾಡೋದಲ್ಲ ಅದೇ ರೀತಿ ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು. ಅದ್ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ಪೇಜ್ ಓಪನ್ ಆಗಿದೆ. ಇಲ್ಲಿ ಫಸ್ಟ್ ಸ್ಟೇಟ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಪಿನ್ ಕೋಡ್ನ ಹಾಕ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಸ್ಕೂಲ್ ನೇಮ್ನ ಟೈಪ್ನ ಮಾಡ್ಕೋಬೇಕಾಗತ್ತೆ. ಸ್ಕೂಲ್ ನೇಮ್ನ ಟೈಪ್ನ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನೀವು ಎಂಟರ್ ಮಾಡಿದಂಥ ಡೀಟೇಲ್ ಎಲ್ಲ ಕರೆಕ್ಟಾಗಿದೆ. ಇಲ್ಲಿ ಪೀಚಾಗಿ ಸರ್ಚ್ ಅಂತ ಕೊಟ್ಟಾಗ ಎಲ್ಲ ಪೀಚಾಗಿ ಇಲ್ಲಿ ಬರುತ್ತೆ. ಇಲ್ಲ ಅಂದರೆ ನೋ ರೆಕಾರ್ಡ್ಸ್ ಅಂತ ಬರುತ್ತೆ. ಆವಾಗ ಇನ್ನೊಂದ್ಸಲಿ ಕೊಟ್ಟು ನೀವು ಸರ್ಚ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನಾನು ಸರ್ಚ್ ಅಂತ ಕೊಟ್ಟಿದ್ದೀನಿ. ಓನ್ಲಿ ಒಂದು ಕಾಲೇಜ್ ತೋರಿಸ್ತಾ ಇದೆ. ಇದು ಕರೆಕ್ಟಾಗಿರೋದ್ರಿಂದ ನಾನು ಅದನ್ನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಫಸ್ಟ್ ಕಾಲೇಜ್ ನೇಮು, ಸ್ಕೂಲ್ ಅಡ್ರೆಸ್ ಎಲ್ಲ ಚೆಕ್ ಮಾಡ್ಕೊಂಡು ವೆರಿಫೈ ಮಾಡಿಕೊಂಡು ಸೆಲೆಕ್ಟ್ ಅಂತ ಕೊಟ್ಟಿದ್ದೀನಿ. ಸೆಲೆಕ್ಟ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ನೋಡ್ಬೋದು ನಿಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಅಂತ ಕೇಳ್ತಾ ಇದೆ. ಸ್ಟೂಡೆಂಟ್ದು ಮತ್ತು ಪೇರೆಂಟ್ಸ್ದು ಇಬ್ಬರದು ಕೂಡ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿದೆ ಅಂತ ಕೇಳ್ತಾರೆ. ನೀವು ಸೆಕೆಂಡ್ PU ಮೇಲೆ ಅಪ್ಲೈ ಮಾಡ್ತಾ ಇದ್ರಿಂದ ಸೆಕೆಂಡ್ PU ಕಂಪ್ಲೀಟ್ ಅದೇ ಹೈಯೆಸ್ಟ್ ಆಗಿದೆ ನಿಮ್ಮದು. ನೆಕ್ಸ್ಟು ಅಪ್ಲೈ ಮಾಡ್ತಾ ಇದ್ದರೆ ಸೆಕೆಂಡ್ PU ಅಂತಲೇ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಇಲ್ಲಿ. ಹಾಗೆ ಪೇರೆಂಟ್ಸ್ದು ಕೂಡ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದೆ. ಅವರು ಏನು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಆಗಿದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಅವ್ರದ್ದು ಕೂಡ ಸೆಲೆಕ್ಟ್ ಮಾಡಲೇಬೇಕು. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಬಂದ ಇಲ್ಲಿ ನಿಮ್ಮ ಪರ್ಸೆಂಟೇಜ್ನ ಕೇಳುತ್ತೆ. ನಿಮ್ಮ ಪರ್ಸೆಂಟೇಜ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಹೈಯೆಸ್ಟ್ ಕ್ವಾಲಿಫಿಕೇಷನಲ್ಲಿ ಪರ್ಸೆಂಟೇಜ್ ಎಷ್ಟು ಬಂದಿದೆ ಅನ್ನೋದನ್ನ ನೋಡ್ತಾ ಇದ್ದೀರಲ್ಲ, ಎಷ್ಟು ಬಂದಿದೆ ಅನ್ನೋದನ್ನ ಇಲ್ಲಿ ಹಾಕೋಬೇಕಾಗುತ್ತೆ, ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ. ಹಾಗೆ ಇವ್ರದ್ದು ಕೂಡ ಪೇರೆಂಟ್ಸ್ದು ಇದೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಅವಶ್ಯಕತೆ ಇರೋದಿಲ್ಲ, ಬಿಟ್ಬಿಡಿ ಅದನ್ನ ಕಾಲಮ್ನ. ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಡಿಸ್ಯಾಬಿಲಿಟಿ ಡೀಟೇಲ್ನ ಕೇಳ್ತಾರೆ. ಡಿಸ್ಯಾಬಿಲಿಟಿ ಡೀಟೇಲ್ಸಲ್ಲಿ ಇಲ್ಲಿ ನೋಡ್ತಾ ಇರಲ್ಲ ಎಸ್ ಅನ್ನೋ ಅಂತ. ಆದಮೇಲೆ ಸೆಲೆಕ್ಟ್ನ ಮಾಡಿದ್ರೆ ನಿಮಗೆ ಡಿಸ್ಯಾಬಿಲಿಟಿ ಇದೆ ಎಸ್ ಅಂತ ಕೊಟ್ಟು, ಇಲ್ಲಾಂದರೆ ಇಲ್ಲ ಅಂತ ಕೊಟ್ಟು ನೆಕ್ಸ್ಟ್ ಬಂದ ಇಲ್ಲಿ ಫ್ಯಾಮಿಲಿ ಇನ್ಕಮ್ ಡೀಟೇಲ್ ಕೇಳ್ತಾ ಇದೆ. ಫ್ಯಾಮಿಲಿ ಇನ್ಕಮ್ ಡೀಟೇಲ್ನ ಇಲ್ಲಿ ಹಾಕೋಬೇಕಾಗುತ್ತೆ. ಫ್ಯಾಮಿಲಿ ಇನ್ಕಮ್ ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಅನ್ನೋದು ಒಂದು ಕಾಲಮ್ ಇದೆ, ಹಾಕೋಬೇಕಾಗುತ್ತೆ. ಎಷ್ಟು ನಿಮ್ಮದಿದೆ ಅಂತ ಅನ್ನೋಣ. ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದೆ, ಅಲ್ಲೇ ಇರುತ್ತೆ. ಅದ್ರಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಎಷ್ಟು ಆ್ಯನ್ಯುವಲ್ ಇನ್ಕಮ್ ನಿಮ್ಮ ಫ್ಯಾಮಿಲಿ ಅಂತ ನೋಡಿಕೊಂಡು ಈ ಬಾಕ್ಸಲ್ಲಿ ಹಾಕೋಬೇಕಾಗುತ್ತೆ. ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ಬಂದ ಇಲ್ಲಿ ನೆಕ್ಸ್ಟ್ ನಿಮ್ಮ ಪಾನ್ ಕಾರ್ಡ್ ಕೇಳ್ತಾ ಇದೆ. ಸ್ಟೂಡೆಂಟ್ದು ಮತ್ತು ಪೇರೆಂಟ್ಸು ಇಬ್ಬರದು ಪಾನ್ ಕಾರ್ಡ್ ಬೇಕೇ ಬೇಕು. ಪಾನ್ ಕಾರ್ಡ್ ಇಲ್ಲ ಅಂದರೆ ಆಗೋದಿಲ್ಲ. ಆಧಾರ್ ಕಾರ್ಡು, ಪಾನ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ ಇಬ್ಬರದು ಬೇಕೇ ಬೇಕು. ಏನು ಗಾರ್ಡಿಯನ್ ಕೊಡ್ತಿದ್ದಲ್ಲ, ಸ್ಪೌಸ್ದಾಗಿರ್ಬೋದು, ಪೇರೆಂಟ್ಸ್ದಾಗಿದೆ, ಅವ್ರದ್ದು ಕೂಡ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಇರಲೇಬೇಕು, ಸೇಮ್ ಬ್ಯಾಂಕ್ ಇರಬೇಕು. ಇವಾಗ ನೋಡ್ಬೋದು ಪಾನ್ ನಂಬರ್ನ ಹಾಕ್ಕೊಂಡು ವೆರಿಫೈ ಅಂತ ಕೊಟ್ಟಿನಿ. ವೆರಿಫೈ ಆಗಿದೆ ಪಾನ್ ಕಾರ್ಡ್, ಆ ನಂಬರ್ನ ಹಾಕ್ಕೊಂಡು ವೆರಿಫೈ ಮೇಲೆ ಕ್ಲಿಕ್ನ ಮಾಡಿದ್ರೆ ಪಾನ್ ವೆರಿಫೈ ಮಾಡಲೇಬೇಕು. ಆಯ್ತಲ್ಲ, ಇವಾಗ ಪಾನ್ ಕಾರ್ಡ್ ವೆರಿಫೈ ಆಗಿದೆ. ನೆಕ್ಸ್ಟ್ ಇಲ್ಲಿ ಪೇರೆಂಟ್ಸ್ದು ಪಾನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ ಆದಮೇಲೆ ಇಲ್ಲಿ ವೆರಿಫೈ ಪಾನ್ ಅಂತಿದ್ದಿಲ್ಲ, ಅದ್ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಇದು ಕೂಡ ವೆರಿಫೈ ಆಗಬೇಕಾಗತ್ತೆ. ನೋಡಿ, ವೆರಿಫೈ ಪಾನ್ ಅಂತ ಕ್ಲಿಕ್ನ ಮಾಡಿ ಪಾನ್ ವೆರಿಫೈ ಆಗುತ್ತೆ. ಇಬ್ಬರದು ಕೂಡ ಪಾನ್ ಕಾರ್ಡ್ ನಂಬರ್ ವೆರಿಫೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಬರಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದರೆ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ನ ಕೊಡಬೇಕಾಗತ್ತೆ. ಬ್ಯಾಂಕ್ ಅಕೌಂಟ್ ಇಬ್ಬರದು ಒಂದೇ ಬ್ಯಾಂಕಲ್ಲಿ ಇಬ್ಬರದು ಅಕೌಂಟ್ ಇರಬೇಕಾಗತ್ತೆ ಸಪ್ರೇಟಾಗಿ. ಅವ್ರ ಅಕೌಂಟ್ ನಂಬರ್ನ ಇಲ್ಲ ಎಂಟರ್ನ ಮಾಡಬೇಕು. ಅಕೌಂಟ್ ನಂಬರ್ನ ಡೀಟೇಲ್ನ ಕೊಡಬೇಕಾಗುತ್ತೆ. ಫಸ್ಟಾಗಿ IFSC ಕೋಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡಬೇಕಾಗುತ್ತೆ. ಎಂಟರ್ ಮಾಡೋಕ್ಕಾಗಲ್ಲ ನೀವು ಟೈಪಿಂಗು. ಫಸ್ಟಾಗಿ ಅಲ್ಲಿ ಚೂಸ್ ಮಾಡ್ಕೋಬೇಕು. ಅದಾದಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯಾವ ಬ್ಯಾಂಕ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಬ್ರಾಂಚ್ ಗೊತ್ತಿದೆ, ಬ್ರಾಂಚ್ ಹಾಕ್ಕೊಳ್ಳಿ. ಇಲ್ಲ IFSC ಗೊತ್ತಿದೆ, IFSC ಕೋಡ್ಗೂ ಹಾಕ್ಕೊಳ್ಳಿ. ಎರಡೂ ಗೊತ್ತಿದೆ, ಎರಡೂ ಕೂಡ ನೀವು ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ನ ಮಾಡ್ಕೊಳ್ಳಿ. IFSC ಕೋಡು ಮತ್ತು ಬ್ರಾಂಚ್ ಹಾಕ್ಕೊಂಡು ಇಲ್ಲಿ ಸರ್ಚ್ ಅಂತಿದ್ದಿಲ್ಲ, ಸರ್ಚ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದೇ ಡೀಟೇಲ್ ಓಪನ್ ಆಗಿಬಿಡುತ್ತೆ. ಅಂದರೆ ಯಾವ ಅಡ್ರೆಸ್ಸಲ್ಲಿದೆಯೋ ಅದೆಲ್ಲ ಡೀಟೇಲ್ ಇಲ್ಲಿ ಬ್ಯಾಂಕ್ ಡೀಟೇಲ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇದು ಕರೆಕ್ಟಾಗಿದೆ ಅಂತ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಹಾಗೆ ಸೆಲೆಕ್ಟ್ನ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಒಂದು ತಪ್ಪಾಯಿತು ಅಂದರೂ ಕೂಡ ನಿಮ್ಮ ಅಪ್ಲಿಕೇಶನು ರಿಜೆಕ್ಟ್ ಆಗುತ್ತೆ. ಅದಕ್ಕೆ ಕರೆಕ್ಟಾಗಿದೆಯಲ್ಲ ಎಲ್ಲ ಕಡೆನೂ ಚೆಕ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಕರೆಕ್ಟಾಗಿದೆ ಅಂತ ಸೆಲೆಕ್ಟ್ನ ಮೇಲೆ ಕ್ಲಿಕ್ನ ಮಾಡಿ ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಆದಮೇಲೆ ಇಲ್ಲಿ ನೋಡ್ಬೋದು ಇವಾಗ ಬ್ಯಾಂಕ್ ಡೀಟೇಲ್ಸು ಎಲ್ಲ ಡೀಟೇಲ್ಸ್ ಎಲ್ಲ ಓಪನ್ ಆಗಿದೆ. ಅದೇ ರೀತಿ ನಿಮ್ಮ ಪೇರೆಂಟ್ಸ್ದು ಕೂಡ ಇಲ್ಲಿ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಬ್ಯಾಂಕ್ನ ಸೆಲೆಕ್ಟ್ನ ಮಾಡ್ಕೊಂಡು ಸೇಮ್ ಅದೇ ರೀತಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಆದಮೇಲೆ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್, ಸೇವಿಂಗ್ಸ್ ಅಕೌಂಟ್
ಅಕೌಂಟು ಏನು ಅಂತ ಸೆಲೆಕ್ಟ್ನ ಮಾಡಿ ಅಕೌಂಟ್ ನಂಬರ್ನ ಹಾಕ್ಕೊಬೇಕಾಗತ್ತೆ. ಆಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ನೀವೇನೆಲ್ಲ ಟೈಪ್ ಮಾಡಿದ್ರಲ್ಲ ಇದು ಮೇಲ್ಗಡೆ ಎಲ್ಲ ಡೀಟೇಲ್ಸ್ ಎಲ್ಲ ಒಂದ್ಸಲ ವೆರಿಫೈನ ಮಾಡ್ಕೊಳ್ಳಿ. ಸ್ಟೂಡೆಂಟ್ ನೇಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕರೆಕ್ಟಾಗಿದೆ ಚೆಕ್ ಮಾಡ್ಕೊಂಡು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಕೂಡ ಒಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಎಲ್ಲ ಕರೆಕ್ಟಾಗಿದೆ ಅಂದಾಗ ನೋಡ್ಬೋದು. ಇವಾಗ ಸೇವ್ ಆಗಿದೆ, ಸಕ್ಸಸ್ಫುಲ್ ಆಗಿ ಸೇವ್ ಆಗಿದೆ. ಇವಾಗ ನೆಕ್ಸ್ಟ್ ಪೇಜಿಗೆ ಬಂದಿದೆ. ಇವಾಗ ನೆಕ್ಸ್ಟ್ ಪೇಜಿಗೆ ಬಂದರೆ ಇಲ್ಲಿ ನೋಡ್ಬೋದು ಇವಾಗ ನಿಮ್ಮ ಕೋರ್ಸ್ ಡೀಟೇಲ್ನ ಕೊಡಬೇಕಾಗತ್ತೆ. ಕೋರ್ಸ್ ಇವಾಗ ಏನು ಪ್ರೆಸೆಂಟು ಅಪ್ಲೈ ಮಾಡ್ತಾ ಇದೆಲ್ಲ ನಿಮಗೆ ಲೋನ್ಗೆ ಆ ಡೀಟೇಲ್ನ ಕೊಡಬೇಕಾಗತ್ತೆ. ಯಾವ ಕೋರ್ಸ್ಗೆ ಕೊಡ್ತಾ ಇದೆ ಅನ್ನೋದನ್ನು ಫಸ್ಟಾಗಿ ಇಲ್ಲಿ ನೀವು ಯಾವ ಕೋಟಾದಲ್ಲಿ ಅಪ್ಲೈ ಮಾಡ್ತಾ ಇದೆ, ಮ್ಯಾನೇಜ್ಮೆಂಟ್ ಕೋಟಾನ ಇಲ್ಲ ಮೆರಿಟ್ ಕೋಟಾನ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಮೆರಿಟ್ ಆದರೆ ಮೆರಿಟ್ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಇಲ್ಲ ಮ್ಯಾನೇಜ್ಮೆಂಟಿಂದ ಹೋಗ್ತಾ ಇದೆ ನೀವು ಮ್ಯಾನೇಜ್ಮೆಂಟ್ ಕೋಟಾ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಮ್ಯಾನೇಜ್ಮೆಂಟ್ ಕೋಟಾ ಅಂತ ಸೆಲೆಕ್ಟ್ ಆದಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಬಂದು ನಿಮಗೆ ಕೋರ್ಸ್ ಡ್ಯೂರೇಷನ್ ಎಷ್ಟು ವರ್ಷ ಕೋರ್ಸ್ ಮಾಡ್ತಾ ಇದೆ, ಅದು 3 ವರ್ಷದ 2 ವರ್ಷದ 1 ವರ್ಷದ 4 ವರ್ಷದ ಎಷ್ಟು ವರ್ಷ ನಿಮ್ಮದೇ ಇರುತ್ತೆ ಅಂತಂದು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಬರೀ 4 ವರ್ಷ ಅಂದರೆ 4 ವರ್ಷ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಾಂದರೆ ಎಷ್ಟು ತಿಂಗಳು ಅದ ಮೇಲೆ ಇನ್ನೂ 2-3 ತಿಂಗಳಿದೆ ಇಲ್ಲಿ ಆ ತಿಂಗಳು ಕೂಡ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ 4 ವರ್ಷ 3 ತಿಂಗಳು ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಅಷ್ಟೊಂದು ಡೀಟೇಲ್ ನೀವು ಇಲ್ಲಿ ಕೆಳಗಡೆ ಕೊಡಬೇಕಾಗುತ್ತೆ. ನೋಡ್ಬೋದು ಇವಾಗ ಅಷ್ಟು ಸೆಲೆಕ್ಟ್ನ ಆದಮೇಲೆ ಎಷ್ಟು ವರ್ಷ ಅಂತ ಆದಮೇಲೆ ಇಲ್ಲಿ ಕಾಲೇಜ್ ಡೇಟ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟ್ ಆಗೋ ಡೇಟ್ ಯಾವುದು ಮತ್ತು ಹೆಂಡ್ ಆಗೋ ಡೇಟ್, ಕಂಪ್ಲೀಟ್ ಆಗೋ ಡೇಟ್ ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಷ್ಟು ಡೇಟ್ನ ಸೆಲೆಕ್ಟ್ನ ಮಾಡಾದಮೇಲೆ ಸ್ಟಾರ್ಟಿಂಗ್ ಡೇಟು ಹೆಂಡ್ ಡೇಟ್ ಆದಮೇಲೆ ಇಲ್ಲಿ ಇನ್ಸ್ಟಿಟ್ಯೂಟ್ ಡೀಟೇಲ್ನ ಕೊಡಬೇಕಾಗುತ್ತೆ. ಇನ್ಸ್ಟಿಟ್ಯೂಟ್ ಡೀಟೇಲ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟಾಗಿ ಸ್ಟೂಡೆಂಟ್ನ ಸೆಲೆಕ್ಟ್ನ ಮಾಡ್ಕೊಂಬಾಗ ಇಂಡಿಯನ್ ಫಾರಿನ್ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಆಮೇಲೆ ಸೆಲೆಕ್ಟ್ ಇನ್ಸ್ಟಿಟ್ಯೂಟ್ ಅಂತ ಇನ್ಸ್ಟಿಟ್ಯೂಟ್ ವೈಸ್ ಸೆಲೆಕ್ಟ್ ಮಾಡ್ತಿದ್ದೆ, ಇಲ್ಲಿ ಯಾವ ವೈಸ್ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕು. ಅದಾದಮೇಲೆ ಕೆಳಗಡೆ ಇಲ್ಲಿ ಯಾವ ಸ್ಟೇಟ್ ನೀವು ಅಪ್ಲೈ ಮಾಡ್ತಾರೆ ಯಾವ ಸ್ಟೇಟ್ಗೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸ್ಟೇಟ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಆಮೇಲೆ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅಲ್ಲಿ ಇನ್ಸ್ಟಿಟ್ಯೂಟ್ ನೇಮು ಕರೆಕ್ಟಾಗಿ ಇನ್ಸ್ಟಿಟ್ಯೂಟ್ ನೇಮು ನಿಮ್ಮ ಸರ್ಟಿಫಿಕೇಟ್ ಏನಾದರೂ ಕೊಟ್ಟಿರ್ತಾರೆ, ಅಡ್ಮಿಷನ್ ಆಗಿರೋಂಥ ಸರ್ಟಿಫಿಕೇಟ್ ಇರುತ್ತಲ್ಲ, ಇನ್ಸ್ಟಿಟ್ಯೂಟಲ್ಲಿ ಅಡ್ಮಿಟ್ ಆಗಿರಬೇಕಾಗುತ್ತೆ. ಫಸ್ಟಾಗಿ ಅಡ್ಮಿಷನ್ ಆಗಿರಬೇಕಾಗತ್ತೆ. ಅಡ್ಮಿಷನ್ ಆಗಿ ಒಂದಿಷ್ಟು ಅಂತ ಫೀಸ್ ಕಟ್ಕೊಂಡು ಮತ್ತು ಏನು 4 ವರ್ಷ ಅಂತ ಇಲ್ಲಿ ಹಾಕ್ಕೊಂಡಿತ್ತಲ್ಲ ಆ 4 ವರ್ಷದ್ದು ನಿಮಗೆ ಒಂದು ಎಸ್ಟಿಮೇಟ್ ಪೇಪರ್ ಕೊಟ್ಟಿರ್ತಾರೆ. 4 ವರ್ಷಕ್ಕೆ ಎಷ್ಟಾಗುತ್ತೆ ನಿಮ್ಮ ಇನ್ಸ್ಟಿಟ್ಯೂಟ್ ಫೀಸ್ ಆಗಿರ್ಬೋದು, ಟ್ಯೂಷನ್ ಫೀಸಸ್ ಆಗಿರ್ಬೋದು, ಇದು ಎಷ್ಟು ಫೀಸ್ ಆಗುತ್ತೆ ಅನ್ನೋ ಒಂದು ಎಸ್ಟಿಮೇಟ್ ಕೊಟ್ಟಿದ್ದ ಆ ಎಸ್ಟಿಮೇಟ್ ಫೀಸ್ ಲೆಟರ್ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೀಲು ಸೈನ್ ಆಗಿ ಇಟ್ಕೊಂಡಿರಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಇನ್ಸ್ಟಿಟ್ಯೂಟ್ ನೇಮ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಂತೀನಿ. ಕರೆಕ್ಟಾಗಿ ಅಲ್ಲಿ ಚೆಕ್ ಮಾಡಿಕೊಂಡು ಎಲ್ಲ ಡೀಟೇಲ್ ಎಲ್ಲ ಹಾಕ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಹಾಕ್ಕೋಬೇಕು. ಒಂದು ತಪ್ಪಾಯಿತು ಅಂದರೆ ಆಗೋದಿಲ್ಲ. ಅದಾದಮೇಲೆ ಇಲ್ಲಿ ಕೋರ್ಸ್ ಡೀಟೇಲ್ನ ಸರ್ಚಲ್ಲಿ ಕೋರ್ಸ್ ಡೀಟೇಲ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾವ ಕೋರ್ಸ್ ಅಂತ ಸೆಲೆಕ್ಟ್ನ ಹಾಕ್ಕೊಳ್ಳಿ, ಯಾವ ಕೋರ್ಸ್ ಮಾಡ್ತಾ ಇದೆ ಅನ್ನೋದನ್ನ ಚೂಸ್ ಹಾಕ್ಕೋಬೇಕಾಗತ್ತೆ. ಟೇಪ್ನ ಮಾಡ್ಕೊಳ್ಳಿ. ಯಾವ PGನ UGನ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ, 100 ಅಂತ ಗ್ರ್ಯಾಜುಯೇಟ ಏನು ಅಂತ. ಅದಾದಮೇಲೆ ಯಾವ ಕೋರ್ಸ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಅದು ರಿಲೇಟೆಡ್ ಆಗಿರೋಂಥ ಡೀಟೇಲ್ಸ್ ಇಲ್ಲೆಲ್ಲ ಓಪನ್ ಆಗುತ್ತೆ. ನೋಡ್ತಾ ಇದ್ದಾರೆ ಇದೆಲ್ಲ ಡೀಟೇಲಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆ ಯಾವುದು ಅನ್ನೋದನ್ನ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಯಾವ ಕೋರ್ಸ್ ಮಾಡ್ತಾ ಇದೆ ಅಂತ ಕರೆಕ್ಟಾಗಿ ಇರಬೇಕು. ಇದೆ ಲಿಸ್ಟಲ್ಲಿ ತುಂಬ ಇದೆ ಲಿಸ್ಟು, ನೀವು ನೋಡೋಕ್ಕಾಗಲ್ಲ ಯಾವುದೋ ಒಂದು ಸೆಲೆಕ್ಟ್ ಮಾಡಿಬಿಡೋಣ ನನ್ನ ಹಂಗೆ ಮಾಡೋಕ್ಕಾಗಲ್ಲ. ನೀವು ಕರೆಕ್ಟಾಗಿ ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಡೀಟೇಲ್ ಪೀಚಾಗಿ ಬರುತ್ತೆ ನೋಡ್ಬೋದು. ನಿಮ್ಮ ಇನ್ಸ್ಟಿಟ್ಯೂಟ್ ನೇಮು ಮತ್ತು ನಿಮ್ಮ ಕೋರ್ಸ್ ಡೀಟೇಲ್ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಂಡು ವೆರಿಫೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದರೆ ನೀವು ಕೋರ್ಸ್ ಆದಮೇಲೆ ನೀವು ಎಷ್ಟು ಮಾಡ್ತೀರಾ, ಎಷ್ಟು ಸಂಪಾದನೆ ಮಾಡ್ತೀರಾ ಅನ್ನೋದನ್ನ ಇಲ್ಲಿ ಫಸ್ಟ್ ಬಂದಲ್ಲಿ ಹಾಕ್ಕೋಬೇಕಾಗತ್ತೆ. ಎಷ್ಟು ಅಂತ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡ್ತಾ ಇರ್ಬೋದು. ನೀವು ಸೀಟ್ ಲಾಕಿಂಗ್ಗೆ ಎಷ್ಟು ಫೀಸ್ನ ಪೇ ಮಾಡಿದ್ದೀರಾ ಅಂತ, ನಿಮ್ಮ ರಿಜಿಸ್ಟ್ರೇಷನ್ ಅಂದರೆ ನಿಮ್ಮ ಕಾಲೇಜ್ಗೆ ಅಡ್ಮಿಷನ್ಗೆ ಎಷ್ಟು ಪೇಮೆಂಟ್ ಮಾಡಿದ್ದೀರಾ ಅನ್ನೋದನ್ನ ಸೀಟ್ ಲಾಕಿಂಗ್ಗೆ ಕೊಟ್ಟಿರೋದನ್ನ ಹಾಕ್ಕೊಬೇಕು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಬಂದಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದಲ್ಲಿ ಕಾಸ್ಟ್ ಆಫ್ ಕೋರ್ಸ್ನ ಕೇಳ್ತಾ ಇದೆ. ಕಾಸ್ಟ್ ಆಫ್ ಕೋರ್ಸಲ್ಲಿ ನಿಮ್ಮ ಹತ್ರ ಏನು 4 ಇಯರ್ಸ್ದು ಎಸ್ಟಿಮೇಟ್ ಪೇಪರ್ ಇರುತ್ತಲ್ಲ ಆ ಪೇಪರಲ್ಲಿ ನೋಡಿಕೊಂಡು ನೀವು ಇಲ್ಲಿ ಫಿಲ್ನ ಮಾಡ್ತಾ ಹೋಗಬೇಕಾಗತ್ತೆ. ಫಸ್ಟ್ ಇಯರ್ದು ಎಷ್ಟಾಗುತ್ತೆ, ಸೆಕೆಂಡ್ ಇಯರ್ ಎಷ್ಟು ಆಗುತ್ತೆ, ಥರ್ಡ್ ಇಯರ್, 4 ಇಯರ್ಸ್ ಆಗಿದೆ ಅಂದರೆ 4 ಇಯರ್ಸ್ ಎಷ್ಟಾಗುತ್ತೆ ಅನ್ನೋದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಟ್ಯೂಷನ್ ಫೀಸು, ಎಕ್ಸಾಮ್ ಫೀಸ್ ಎಷ್ಟು, ನಿಮ್ಮ ಬುಕ್ಸು ಮತ್ತು ಸ್ಟೇಷನರಿ ಫೀಸ್ ಎಷ್ಟಾಗುತ್ತೆ ಎಲ್ಲ ಟೋಟಲ್ ಆಗಿ ಇಲ್ಲಿ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ಫಸ್ಟ್ ಇಯರು, ಸೆಕೆಂಡ್ ಇಯರ್, ಥರ್ಡ್ ಇಯರ್, 4th ಇಯರ್ ಎಷ್ಟು ಹಾಕ್ಕೊಂಡು ಅದರಲ್ಲಿ ಎಷ್ಟು ಅಮೌಂಟ್ ಮೆನ್ಷನ್ ಆಗುತ್ತಲ್ಲ ನಿಮ್ಮ ಕಾಲೇಜಲ್ಲಿ ಎಸ್ಟಿಮೇಟ್ ಪೇಪರಲ್ಲಿ ಅದು ಅಷ್ಟು ಅಮೌಂಟನ್ನ ನೀವು ಇಲ್ಲಿ ತೋರಿಸ್ಬೇಕಾಗತ್ತೆ. ಇಷ್ಟು ಅಮೌಂಟ್ನ ಇಲ್ಲಿ 4 ಇಯರ್ಸ್ದು ಇಲ್ಲಿ ಡೀಟೇಲ್ ಎಲ್ಲ ಕರೆಕ್ಟಾಗಿ ಹಾಕ್ಕೊಳ್ತಾ ಹೋಗಿ. ಇಷ್ಟು ಫಿಲ್ನ ಆದಮೇಲೆ ಕೆಳಗಡೆ ನೀವು ಎಷ್ಟು ಲಾಕಿಂಗ್ ಆಗಿದ್ದಕ್ಕೆ ಲಾಕ್ ಮಾಡೋದಕ್ಕೆ ಅಂದರೆ ಫೀಸ್ನ ಪೇ ಮಾಡಿದ ಅನ್ನೋದು ಲಾಸ್ಟಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇಷ್ಟು ನೋಡ್ತಾ ಇರ್ಬೋದು. ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ, ಎಲ್ಲ ಡೀಟೇಲ್ ಹಾಕ್ಕೊಂಡಿದ್ದೀನಿ. ಟೋಟಲ್ ಅಮೌಂಟ್ ಇಲ್ಲಿ ನೋಡ್ತಾ ಇರ್ಬೋದು, ಟೋಟಲ್ ಅಮೌಂಟ್ ತೋರಿಸ್ತಾ ಇದೆ. ಅದಾದಮೇಲೆ ಇಲ್ಲಿ ನೀವು ಎಷ್ಟು ಓನಾಗಿ ಫೀಸ್ನ ಕಟ್ಟಿದ್ದೀರಾ, ನಿಮ್ಮ ಫೀಸ್ ಎಷ್ಟು ಲಾಕಿಂಗ್ಗೆ ಅಂತ ಕಟ್ಟಿರ್ಬೋದು, ಇಲ್ಲ ಅಡ್ಮಿಷನ್ಗೆ ಅಂತ ಎಷ್ಟು ದುಡ್ಡು ಕೊಡ್ತೀರಾ, ಅದಾದಮೇಲೆ ನಿಮ್ಗೆ ಎಷ್ಟು ಅಮೌಂಟು ದುಡ್ಡು ಬೇಕು, ನಿಮ್ಮ ಲೋನ್ ಅಮೌಂಟು ಎಷ್ಟು ರಿಕ್ವೈರ್ಡ್ ಇದೆ ಅನ್ನೋದನ್ನ ತೋರಿಸುತ್ತೆ.
ಆ ಟೋಟಲ್ ಅಮೌಂಟಲ್ಲಿ ನೀವು ಎಷ್ಟು ಕಟ್ತೀರಾ, ಇನ್ನು ರಿಕ್ವೈರ್ಡ್ ಆಗಿರೋಂಥ ಲೋನ್ ಅಮೌಂಟ್ ಎಷ್ಟು ಅನ್ನೋದನ್ನ ತೋರಿಸುತ್ತೆ. ನಿಮ್ಗೆ ಎಷ್ಟು ಬೇಕು ಅನ್ನೋದನ್ನ ಲೋನ್ ಅಮೌಂಟ್ನಲ್ಲಿ ಹಾಕ್ಕೋಬೇಕಾಗತ್ತೆ. ನೋಡ್ಬೋದು 4 ಲಕ್ಷಕ್ಕೆ ನಾನು ಇಲ್ಲಿ ಲೋನ್ ಅಮೌಂಟ್ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಿಮಗೆ EMI ಎಲ್ಲ ಡೀಟೇಲ್ಸ್ ಬೇಕಾದರೆ ಇಲ್ಲಿ ಕೊಡ್ಬೋದು, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ. ಇಲ್ಲಿ ಕಂಪಲ್ಸರಿ ಹಾಕಲೇಬೇಕು ಅಂತ ಏನಿಲ್ಲ. ನಿಮಗೆ ಮಂತ್ಲಿ ಎಷ್ಟು EMI ಕಟ್ತೀರಾ ಅಂದರೆ ನಿಮ್ಮ ಕೋರ್ಸ್ ಎಲ್ಲ ಡೀಟೇಲ್ ಎಲ್ಲ ಆದಮೇಲೆ ಇದನ್ನ ಫೀಸ್ನ ಕಟ್ಟಬೇಕಾಗತ್ತೆ. ಇದು ಚೆಕ್ ಬಾಕ್ಸ್ನ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. EMI ಸೆಲೆಕ್ಟ್ನ ಮಾಡ್ಬೋದು, ಇಲ್ಲ ಬಿಟ್ಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟಿನಿ. ಇವಾಗ ಡೀಟೇಲ್ ಎಲ್ಲ ಸೇವ್ ಆಯಿತು. ನಿಮ್ಮ ಕೋರ್ಸ್ ಡೀಟೇಲು ಎಲ್ಲ ಇನ್ಫಾರ್ಮೇಷನ್ ಡೀಟೇಲ್ ನೋಡ್ತಾ ಇರ್ಬೋದು. ಸೇವ್ಡ್ ಎಲ್ಲ ಡೀಟೇಲಾಗಿ ಸೇವ್ ಆಯಿತು. ನೆಕ್ಸ್ಟ್ ಪೇಜಿಗೆ ಬರಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಡಾಕ್ಯುಮೆಂಟ್ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನ ಲಿಸ್ಟ್ ಕೊಡಲಾಗಿದೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನ ಹಾಕಬೇಕು, 12th ಮಾರ್ಕ್ಸ್ ಕಾರ್ಡು ಮತ್ತು ಅಡ್ಮಿಷನ್ ಆಗಿರೋಂಥ ಕೋರ್ಸ್ ಅಡ್ಮಿಷನ್ ಆಗಿರೋಂಥದಕ್ಕೊಂದು ಅಡ್ಮಿಷನ್ ಪೇಪರ್ ಬಂದಿತ್ತಲ್ಲ ಅದು ಪೇಪರ್ ಕೊಡಬೇಕಾಗತ್ತೆ. ಅದಾದಮೇಲೆ ನಿಮಗೆ 4 years ಎಸ್ಟಿಮೇಟೆಡ್ ಪೇಪರ್ ಕೊಟ್ಟಿತ್ತಲ್ಲ ಅದು ಕೊಡಬೇಕು. ಮತ್ತು ನಿಮ್ಮದೊಂದು ಫೋಟೋ ಮತ್ತು ಒಂದು ಪೇರೆಂಟ್ಸ್ ಫೋಟೋ, ನಿಮ್ಮ ಸಿಗ್ನೇಚರ್ ಕೊಡಬೇಕಾಗತ್ತೆ. ಇಷ್ಟು ಕೂಡ ಅಪ್ಲೋಡ್ನ ಮಾಡಬೇಕಾಗತ್ತೆ. ನೋಡ್ತಾ ಇರೋದಲ್ಲ, ಇಷ್ಟು ಅಪ್ಲಿಕೇಶನಲ್ಲಿ ಅಪ್ಲೋಡ್ನ ಮಾಡಬೇಕು. ಅಪ್ಲಿಕೇಶನ್ ಅಡ್ರೆಸ್ ಪ್ರೂಫ್ಗೆ ನಿಮ್ಮ ಆಧಾರ್ ಕಾರ್ಡು ಕೂಡ ಅಪ್ಲೋಡ್ನ ಮಾಡಬೇಕಾಗತ್ತೆ. ಇಷ್ಟು ಡೀಟೇಲಲ್ಲಿ ಅಪ್ಲೋಡ್ನ ಮಾಡೋಕ್ಕೆ ನೋಡ್ತಾ ಇರೋದಲ್ಲ, ಇಷ್ಟು ಓಪನ್ ಆಗಿದೆ. ಇದೆಲ್ಲನೂ ಕೂಡ ನಿಮಗೆ ಎಷ್ಟು MBಯಲ್ಲಿ ಇರಬೇಕು ಅನ್ನೋದನ್ನ ತೋರಿಸ್ತಾ ಇದೆ. 200 KB ಒಳಗಡೆ ಅಂತ ಅಂದು JPG ಫಾರ್ಮೆಟಲ್ಲಿ ಇಲ್ಲಾಂದರೆ PDF ಫಾರ್ಮೆಟಲ್ಲಿ ಅಪ್ಲೋಡ್ನ ಮಾಡಬೇಕಾಗತ್ತೆ. ಫಾರ್ಮೆಟ್ ಓನ್ಲಿ ಅಪ್ಲೋಡೆಡ್ ಅಂತ ತೋರಿಸ್ತಾ ಇದೆ. ನೋಡ್ತಾ ಇದ್ದಲ್ಲ, JPG ಇಲ್ಲ PNG ಫಾರ್ಮೆಟಲ್ಲಿ ಇರಬೇಕು. PDF ಫಾರ್ಮೆಟಲ್ಲಿ ಇದು ಕೂಡ ಆಗುತ್ತೆ. 200 KB ಒಳಗಡೆ ಎಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ನ ಮಾಡಿ ಅಂತ ತೋರಿಸ್ತಾ ಇದೆ. ನೀಟಾಗಿರಲಿ. ನೀವೇನೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾದ್ರೂ ಸೆಕೆಂಡ್ ಅಂದರೆ ನಿಮ್ಮ ಹತ್ರ ಒರಿಜಿನಲ್ ಕಾಪಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಸೆಕೆಂಡ್ ಕಾಪಿನೇ ಕರೆಕ್ಟಾಗಿ ನೀಟಾಗಿರೋ ಅಂಥದ್ದು ಅಪ್ಲೋಡ್ನ ಮಾಡಬೇಕಾಗತ್ತೆ. ನೀಟಾಗಿ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ನ ಮಾಡ್ಕೊಳ್ಳಿ. 10th 12th ನಿಮ್ಮ ಅಡ್ಮಿಷನ್ ಆಗಿರೋಂಥ ಕೋರ್ಸ್ಗೆ ಅಡ್ಮಿಷನ್ ಆಗಿರೋಂಥ ಪೇಪರು ಮತ್ತು ನಿಮ್ಮ ಫೋಟೋ ಪ್ರತಿಯೊಂದು ಕೂಡ ಪೇರೆಂಟ್ಸ್ ಫೋಟೋ ಎಲ್ಲನೂ ನೀಟಾಗಿ ಹಾಕ್ಕೋಬೇಕಾಗತ್ತೆ. ಇಷ್ಟು ಅಪ್ಲೋಡ್ನ ಮಾಡ್ಕೊಳ್ಳಿ. ಅಪ್ಲೋಡ್ ಫಸ್ಟ್ ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಒಂದು ನೋಡ್ತಾ ಇಲ್ಲ 10th ಮಾರ್ಕ್ಸ್ ಕಾರ್ಡ್ ಅಂತ ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿ. ಚೂಸ್ ಫೈಲ್ ಮೇಲೆ ಮಾಡೋದು ನಿಮ್ಮ ಡಾಕ್ಯುಮೆಂಟ್ ಫೈಲ್ ಓಪನ್ ಆಗುತ್ತೆ. ಅಲ್ಲಿ 10th ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಅಪ್ಲೋಡ್ ಅಂತ ಇದೆಯಲ್ಲ, ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಅಪ್ಲೋಡ್ ಅಂತ ಕೊಟ್ಟ ತಕ್ಷಣ ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಫೈಲ್ ಅಪ್ಲೋಡ್ ಆಗಿದೆ ಅಂತ ತೋರಿಸ್ತಾ ಇದೆ. ಕ್ಲೋಸ್ ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ಅಪ್ಲೋಡೆಡ್ ಡಾಕ್ಯುಮೆಂಟಲ್ಲಿ ಲಿಸ್ಟಲ್ಲಿ ಇಲ್ಲಿ ತೋರಿಸುತ್ತೆ 10th ಮಾರ್ಕ್ಸ್ ಕಾರ್ಡ್ ಸೇವ್ ಆಗಿದೆ ಅಂತ. ನಿಮ್ಮದೇನೋ ಡಾಕ್ಯುಮೆಂಟ್ ಏನು ಸೇವ್ ಮಾಡಿರೋದು ಜಾಸ್ತಿ KB ಇದ್ದರೆ MB ಇದ್ದರೆ ನೀವು ಆನ್ಲೈನಲ್ಲಿ ಓಪನ್ ಮಾಡಿಕೊಂಡು ಅಂದರೆ PDF ಕಂಪ್ರೆಸ್ ಅಂತ ಕೊಟ್ಟರೆ PDF ಕಂಪ್ರೆಸ್ ಅಂತ ಕೊಟ್ಟರೆ ಬರುತ್ತೆ. ತುಂಬ ವೆಬ್ಸೈಟ್ ಬರುತ್ತೆ, ಅದರಲ್ಲಿ ನೀವು ಕಂಪ್ರೆಸ್ನ ಮಾಡ್ಕೋಬೋದಾಗುತ್ತೆ. PDF ಸ್ವಲ್ಪ ಕಂಪ್ರೆಸ್ ಮಾಡ್ಕೋಬೋದು. ನೋಡ್ಬೋದು ಪ್ರತಿಯೊಂದು ಕೂಡ ಸೇಮ್ ಅದೇ ರೀತಿ ಇಲ್ಲಿ ಡಾಕ್ಯುಮೆಂಟ್ನ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಹಾಗೆ ಅಪ್ಲೋಡ್ ಅಂತ ಕೊಟ್ಟರೆ ಡಾಕ್ಯುಮೆಂಟ್ ಎಲ್ಲ ಈ ಸ್ಟಾರ್ ಮಾರ್ಕ್ ಇರೋದೆಲ್ಲ ನೀವು ಅಪ್ಲೋಡ್ನ ಮಾಡ್ಕೊಳ್ಳೇಬೇಕು. ಸ್ಟಾರ್ ಮಾರ್ಕ್ ಯಾವ್ಯಾವುದು ನೀವು ಡಾಕ್ಯುಮೆಂಟ್ ಪಕ್ಕದಲ್ಲಿ ಸ್ಟಾರ್ ಮಾರ್ಕ್ ಇಂಟು ಮಾರ್ಕ್ ಕೊಟ್ಟಿರ್ತಾರೋ ಸ್ಟಾರ್ ಮಾರ್ಕು ಆ ಡಾಕ್ಯುಮೆಂಟ್ ಎಲ್ಲ ನೀವು ಇಲ್ಲಿ ಅಪ್ಲೋಡ್ನ ಮಾಡಲೇಬೇಕು. ಅದು ಬಿಟ್ಟು ಬೇರೆ ಯಾವುದಾದ್ರೂ ನೀವು ಬಿಟ್ಟರು ಕೂಡ ಪರವಾಗಿಲ್ಲ. ನೋಡ್ತಾ ಇದ್ದೀವಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಅಪ್ಲೋಡ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಟಾರ್ ಮಾರ್ಕ್ ಇಲ್ಲದೆ ಇರೋದು 1-2 ಫಾರ್ಮ್ನ ಬಿಟ್ಟಿದ್ದೀನಿ ನಾನು. ಇಲ್ಲಿ ಅವಶ್ಯಕತೆ ಇಲ್ಲ, ಇದ್ರೆ ಹಾಕೋಬೋದು, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಇಷ್ಟು ಹಾಕ್ಕೊತಾನೆ. ಇಷ್ಟು ಡೀಟೇಲ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡೋದಕ್ಕೆ ಇಲ್ಲಿ ಅಪ್ಲೋಡ್ ಮೇಲೆ ಡಾಕ್ಯುಮೆಂಟ್ ಕೊಟ್ಟಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನೀವು ಏನು ಅಪ್ಲೋಡ್ ಮಾಡಿದಲ್ಲ ಅದೊಂದು ಫೋಟೋ ತೋರಿಸುತ್ತೆ. ಅದೆಲ್ಲ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಎಲ್ಲ ಆದಮೇಲೆ ಕ್ರಾಸ್ ಚೆಕ್ ಎಲ್ಲ ಮಾಡಾದಮೇಲೆ ಸೇವ್ ಕೊಡಬೇಕಾಗತ್ತೆ ಲಾಸ್ಟಲ್ಲಿ. ನೋಡೋದಲ್ಲ ಡಾಕ್ಯುಮೆಂಟ್ ಏನೆಲ್ಲ ಡಾಕ್ಯುಮೆಂಟ್ ರಿಕ್ವೈರ್ಡ್ ಇದೆ ಅಂತ ಹೇಳಿದ್ನಲ್ಲ, ಎಲ್ಲ ರಿಕ್ವೈರ್ಡ್ ಆಗಿದೆ ಡಾಕ್ಯುಮೆಂಟು ಯಾವ ಸೈಜಲ್ಲಿ ಅಪ್ಲೋಡ್ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಇಲ್ಲಿ ನೆಕ್ಸ್ಟ್ ಬಂದರೆ ಇಲ್ಲಿ ಅಡ್ರೆಸ್ ಪ್ರೂಫ್ಗೆ ಏನು ಕೊಡ್ತಾ ಇರೋ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಆಧಾರ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಆ ಲಿಸ್ಟಲ್ಲಿ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆಯೋ ಅದು ಸೆಲೆಕ್ಟ್ನ ಮಾಡಿಕೊಂಡು ಅಪ್ಲೋಡ್ನ ಮಾಡ್ಬೋದಾಗುತ್ತೆ. ಚೂಸ್ ಮಾಡಿಕೊಂಡು ಫೈಲ್ನ ಚೂಸ್ ಮಾಡಿಕೊಂಡು ಅಪ್ಲೋಡ್ ಅಂತ ಕೊಟ್ಟು ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗುತ್ತೆ. ಪ್ರತಿಯೊಂದು ಕೂಡ ನೀವು ಅವಾಗ ಹೇಳ್ದಂಗೆ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿರೋದು ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಂಡು ಇಲ್ಲಿ ಸೇವ್ ಅಂತ ಇದೆಯಲ್ಲ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಹೋಗುತ್ತೆ. ಲಾಸ್ಟ್ ಇಲ್ಲಿ ಸೆಲೆಕ್ಟಿವ್ ಆದ ಅಪ್ಲೈ ಲೋನ್ ಅಂತ ಕೇಳ್ತದೆ. ಬ್ಯಾಂಕ್ ಯಾವ ಬ್ಯಾಂಕಿಗೆ ಅಪ್ಲೈ ಮಾಡ್ತದೆ ಆ ಬ್ಯಾಂಕ್ ಡೀಟೇಲ್ನ ಕೊಡಬೇಕಾಗತ್ತೆ. ಇವಾಗ ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನಿಮ್ಮ ID ಕಾರ್ಡ್ ಅಪ್ಲಿಕೇಶನ್ ID ನೋಡ್ಬೋದು, ಮತ್ತು ಲೋನ್ ಅಮೌಂಟ್ ಸ್ಕೀಮ್ ನೋಡ್ಬೋದು, ಯಾವ ಸ್ಕೀಮಲ್ಲಿ ಅಪ್ಲೈ ಮಾಡ್ತಾರೆ ಡೌನ್ಲೋಡ್ ಫಾರ್ಮ್ ಇಲ್ಲಿ ಡೀಟೇಲ್ಸ್ ಎಲ್ಲ ನೋಡ್ಕೋಬೋದಾಗುತ್ತೆ. ಇದಾದಮೇಲೆ ನಿಮ್ಮ ಅಪ್ಲಿಕೇಶನ್ ಸ್ಕೀಮ್ ನಿಮ್ಮ ಫಾರ್ಮ್ನ ಯಾವ ರೀತಿ ಫಿಲ್ ಮಾಡಿದೆ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕೂಡ ನೋಡ್ಕೋಬೋದು. ಅದಾದಮೇಲೆ ಇಲ್ಲಿ ನಿಮ್ಮ ಬ್ಯಾಂಕ್ ಯಾವ ಬ್ಯಾಂಕಿಗೆ ಸೆಲೆಕ್ಟ್ ಮಾಡ್ತಾ ಇದೆ ಅದನ್ನು ಸೆಲೆಕ್ಟ್ನ ಮಾಡ್ಕೋಬೇಕು. ಬ್ಯಾಂಕ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ವ್ಯೂ ಲೋನ್ ಸ್ಕೀಮ್ ಅಂತಲೂ ನೋಡ್ಕೋಬೋದು. ಎಕ್ಸ್ಟ್ರಾ ಬೇಕಾದರೆ ಇಲ್ಲಿ ಬ್ಯಾಂಕ್
ಲೊಕೇಶನ್ನ ಕೇಳ್ತಾ ಇದೆ. ನಿಮ್ಮ ಹತ್ರ ಲೊಕೇಶನ್ ಯಾವ ಲೊಕೇಶನಲ್ಲಿದೆ ಅಂತ ಹಾಕ್ಕೋಬೋದು. ಇಲ್ಲಾಂದರೆ IFSC ಕೋಡ್ ಹಾಕ್ಕೊಂಡು ಸರ್ಚ್ ಕೊಟ್ಟರು ಕೂಡ ಅದು ಬ್ಯಾಂಕ್ ಡೀಟೇಲ್ ಇಲ್ಲಿ ಬರುತ್ತೆ ನೋಡ್ಬೋದು. IFSC ಕೋಡ್ ಹಾಕಿ ಸರ್ಚ್ ಕೊಟ್ಟಿನಿ, ಅದಕ್ಕೆ IFSC ಕೋಡ್ ಹಾಕಿದ್ರಿಂದ ಒಂದೇ ಬ್ಯಾಂಕ್ ಅಕೌಂಟ್ ನಂಬರ್ ತೋರಿಸ್ತಾ ಇದೆ. ಅದು ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿ ಫೈನಲ್ ಸಬ್ಮಿಟ್ ಕೊಡಬೇಕಾಗತ್ತೆ. ನಿಮ್ಮ ಡ್ರಾಫ್ಟ್ ಅಪ್ಲಿಕೇಶನ್ ಪ್ರಿವ್ಯೂ ನೋಡಬೇಕು ಅಂದರೆ ಅಲ್ಲಿ ಮೇಲ್ಗಡೆ ಇತ್ತಲ್ಲ ಅವಾಗ ಹೇಳ್ದಂಗೆ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಪ್ರಿವ್ಯೂ ಕೂಡ ನೋಡ್ಕೊಂಡು ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ಓಕೆ ಮಾಡ್ಬೋದು. ಇವಾಗ ನೀವು ನೋಡ್ಬೋದು ಬ್ಯಾಂಕ್ ಸೆಲೆಕ್ಟ್ ಆಗಿದೆ. ಚೂಸ್ ಆದಮೇಲೆ ಇಲ್ಲಿ ನಿಮ್ಮ ಇದು ಒಂದೇ ಬ್ಯಾಂಕಿಗೆ ಅಪ್ಲೈ ಮಾಡಿದ್ರೆ ಇಲ್ಲ ಇನ್ನೊಂದು 2-3 ಬ್ಯಾಂಕಿಗೆ ಮಾಡೋಂಗಿದೆ, ನೀವು ಇನ್ನೊಂದು ಬ್ಯಾಂಕ್ನ ಚೂಸ್ ಮಾಡ್ಕೋಬೋದು. ಚೂಸ್ ಮಾಡ್ಕೊಂಡು ಸರ್ಚ್ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಒಂದೇ ಬ್ಯಾಂಕ್ ತೋರಿಸ್ತಾ ಇದ್ದೀನಿ, ಕೆನರಾ ಬ್ಯಾಂಕ್ ಒಂದನ್ನೇ ತೋರಿಸ್ಕೊಂಡಿದ್ದೀನಿ, ಅದನ್ನ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಇವಾಗ ಫೈನಲ್ ಸಬ್ಮಿಷನ್ ಕೊಟ್ಟಿದ್ದೀನಿ. ಫೈನಲ್ ಸಬ್ಮಿಟ್ ಹೋದಾಗ ನೀವು ಬಿಫೋರ್ ಫೈನಲ್ ಸಬ್ಮಿಟು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ. ಒಂದ್ಸಲಿ ನಾನು ಆವಾಗ ಹೇಳ್ದಂಗೆ ನಿಮ್ಗೆ ಅಲ್ಲಿ ಆ ಮೇಲ್ಗಡೆ ನಂಬರ್ ಇತ್ತಲ್ಲ ಡೌನ್ಲೋಡ್ ಇವರ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಚೆಕ್ ಮಾಡ್ಕೊಬೋದಾಗುತ್ತೆ. ಎಲ್ಲ ಕರೆಕ್ಟಾಗಿದೆ ಅಂದಾಗ ಇಲ್ಲಿ ಫೈನಲ್ ಸಬ್ಮಿಟ್ ಕೊಡಬೇಕಾಗುತ್ತೆ. ಇಲ್ಲಿ ಫೈನಲ್ ಸಬ್ಮಿಷನ್ ಕೊಟ್ಟು ನೋಡ್ಬೋದು ನಿಮ್ಮ ಅಪ್ಲಿಕೇಶನ್ನು ಸಬ್ಮಿಟೆಡ್ ಸಕ್ಸಸ್ಫುಲಿ. ಯು ಕ್ಯಾನ್ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಆ್ಯಂಡ್ ಲೋನ್ ಅಪ್ಲಿಕೇಶನ್ ಸ್ಟೇಟಸ್ ಸೆಕ್ಷನ್ ಅಂತ ತೋರಿಸ್ತಾ ಇದೆ. ಕ್ಲೋಸ್ ಕೊಟ್ಟು ಇವಾಗ ಅಪ್ಲಿಕೇಶನ್ನು ಸಬ್ಮಿಟ್ ಆಗಿದೆ, ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ನೋಡ್ಬೋದು. ಇವಾಗ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಅಂತಿದೆಯಲ್ಲ, ಇದು ಕ್ಲಿಕ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಅಂತ ಕೊಟ್ಟಾಗ ಇಲ್ಲಿ ನಿಮಗೆ ಟ್ರ್ಯಾಕ್ ಸ್ಟೂಡೆಂಟ್ ಟ್ರ್ಯಾಕ್ ಅಂತ ತೋರಿಸ್ತಾ ಇದೆ. ಸ್ಟೂಡೆಂಟ್ ಹೋಮು ಟ್ರ್ಯಾಕ್ ಲೋನ್ ಅಪ್ಲಿಕೇಶನ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನೀವೇನು ಅಪ್ಲೈ ಮಾಡಿದೆಲ್ಲ ಆ ಲೋನ್ ಡೀಟೇಲ್ ತೋರಿಸುತ್ತೆ. ಅದ್ರ ಮೇಲೆ ಕೊಟ್ಟು ಗೆಟ್ ಲೋನ್ ಡೀಟೇಲ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕೊಡಿ. ಕ್ಲಿಕ್ನ ಮಾಡಿದ್ರೆ ಸ್ಟೇಟಸ್ ತೋರಿಸುತ್ತೆ ಯಾವ ಸ್ಟೇಟಸಲ್ಲಿದೆ ಅಂತ ಅಂದ್ಬಿಟ್ಟು. ಇವಾಗ ತಾನೇ ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಇಲ್ಲಿ ಡೀಟೇಲ್ಸ್ ನೋಡ್ಬೋದು. ಹಾಗೆ ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ ಅಪ್ಲಿಕೇಶನ್ PDF ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇವಾಗ ನಿಮ್ಮ PDFನ ಒಂದು ಜೆರಾಕ್ಸ್ ಬೇಕಂದ್ರೆ ನೀವು ಒಂದು ಪ್ರಿಂಟೌಟ್ ತೊಗೊಂಡು ನೀವು ಯಾವ ಬ್ಯಾಂಕ್ಗೆ ಅಪ್ಲೈ ಮಾಡಿದೆಯಲ್ಲ ಆ ಬ್ಯಾಂಕ್ಗೆ ಹೋಗಿ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಪ್ರೋಸೆಸ್ ಮಾಡಿಸ್ಬೇಕಾಗತ್ತೆ. ಬ್ಯಾಂಕ್ಗೆ ಹೋಗಿ ಯಾವ ಬ್ಯಾಂಕ್ಗೆ ಅಪ್ಲೈ ಮಾಡಿದೆ ಆ ಬ್ಯಾಂಕ್ಗೆ ಹೋಗಿ ಕೊಟ್ಟರೆ ಪ್ರೋಸೆಸ್ ಮಾಡಿ ಕೊಡ್ತಾರೆ. ನೋಡೋದಲ್ಲ ಯಾವ ರೀತಿ PM ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದನ್ನ ತಿಳಿಸ್ಕೊಟ್ಟಿದ್ದೀನಿ ಈಸಿಯಾಗಿ. ನಿಮಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೊಂಡಿನಿ. ಯೂಸ್ ಆಗಿದ್ದರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಅವರು ಕೂಡ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಲೋನ್ನ ತೊಗೊಂಡು ನೀವು ಇವಾಗೇ ಕಟ್ಟಬೇಕು ಅಂತ ಇಲ್ಲ. ನಿಮ್ಮ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಇಷ್ಟು ಅಂತ EMI ಥರ ನೀವು ಕಟ್ಕೊಂಡು ಹೋಗಬೇಕಾಗತ್ತೆ. ಸಬ್ಸಿಡಿನೂ ಸಿಗಬಹುದು ನಿಮಗೆ. ನೆಕ್ಸ್ಟಲ್ಲಿ ನಿಮಗೇನ ಜಾಸ್ತಿ ಪರ್ಸೆಂಟೇಜದು ಒಳ್ಳೆ ಪರ್ಸೆಂಟೇಜಲ್ಲಿ ಮಾರ್ಕ್ಸ್ ತೊಗೊಂಡು ಪಾಸ್ ಆಯಿತು ಅಂದರೆ ನಿಮಗೂ ಕೂಡ ಇದರಲ್ಲಿ ಡಿಸ್ಕೌಂಟಲ್ಲಿ ಸಿಗುತ್ತೆ. ನೋಡೋದಲ್ಲ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟು ನಿಮಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೊಂಡಿನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.